ಹರಪಮ್ಮನಹಳ್ಳಿ ಕಾಂಗ್ರೆಸ್ ಶಾಸಕ ಆಪರೇಷನ್ ಕಮಲಕ್ಕೆ ಸಿಲುಕಿದ್ದಾರೆ ಅನ್ನುವ ಸುದ್ದಿ ಹರಿದಾಡ್ತಾ ಇತ್ತು. ಸುದ್ದಿ ಕೇಳ್ತಾ ಇದ್ದಂತೆ ಶಾಸಕ ಭೀಮಾ ನಾಯ್ಕ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ಬನ್ನಿ ಅವರು ಹೇಳಿದ್ದೇನು ನೋಡೋಣ. ಭೀಮಾ ನಾಯ್ಕ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ಮಾತುಗಳು ಬಹಳಷ್ಟು ಕೇಳಿ ಬಂದಿತ್ತು. ಆದ್ರೆ ಸ್ವತಃ ಭೀಮಾ ನಾಯ್ಕ ಅವರು ಇವತ್ತು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ. ಅವ್ರನ್ನ ಮಾತಾಡೋಣ. ಸರ್, ನಿಮ್ಮ ಹೆಸರು ಬಹಳಷ್ಟು ದಿನಗಳಿಂದ ಕೇಳಿ ಬಂದಿತ್ತು. ಇವತ್ತು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರೆ ಏನ್ ಹೇಳಿದ್ರು ನಿಮಗೆ? ಏನು ಹೇಳಿಲ್ಲ ಸರ್. ನಾವು ಸೋಮವಾರ ಒಂದ್ ದಿವಸ ಗೋದಲ್ಲಿದ್ದೆ, ಮಂಗಳವಾರ ಧಾರವಾಡಲ್ಲಿದ್ದೆ, ನಿನ್ನೆ ಬಂದಿದ್ದೀನಿ ಮಧ್ಯಾಹ್ನ. ಮೊಬೈಲ್ ಸ್ವಿಚ್ ಆಫ್ ಇತ್ತು, 2 ದಿವಸ ಸ್ವಿಚ್ ಆಫ್ ಇತ್ತು. ಬಿಜೆಪಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಅಂತ ಹೇಳಿಲ್ಲ. ಟಿವಿಯಲ್ಲಿ ನಾನು ನೋಡಿದ್ಮೇಲೆ ಗೊತ್ತಾಗಿದ್ದು. ಬಿಜೆಪಿ ಅವರು ಯಾರಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿದಾರ? ಯಾರು ಸಂಪರ್ಕ ಮಾಡಿಲ್ಲ ನನಗೆ. ಅದು ಹೇಗೆ ಈಗ ಇರತಕ್ಕಂತ 8 ಜನರಲ್ಲಿ ನೀವು ಒಬ್ರು ಅಂತ ಹೆಸರು ಕೇಳಿ ಬರ್ತಾ ಇದೆ? ನೀವು ಹೇಳ್ಬೇಕು ಸರ್. ನೀವು ಎಲ್ಲ ಮಾಧ್ಯಮದ ಸೃಷ್ಟಿ ಇದು. ಈಗ ನೀವು ಏನು ಅಸಮಾಧಾನ ಇಲ್ಲ ಹಂಗಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ? ಯಾವುದೇ ಅಸಮಾಧಾನ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷವನ್ನು ಬಯಸಿ ಬಂದವರು, JDS ಬಿಟ್ಟು ಕಾಂಗ್ರೆಸ್ಗೆ ಬಂದವರು, ಕಾಂಗ್ರೆಸ್ ಇರ್ಬೇಕಂತಾನೆ ಬಂದವರು. ಏನ್ ಚುನಾವಣೆ ಮಾಡಿ ಇನ್ನು 7 ತಿಂಗಳಾಗಿಲ್ಲ, ಏನು ಕಾಂಗ್ರೆಸ್ ಮತ್ತೆ ಬಿಟ್ಟು ಹೋಗೋದು ಸಾಧ್ಯನಾ? ಆಪರೇಷನ್ ಕಮಲಕ್ಕೆ ನೀವು ಬಲಿ ಆಗಲ್ಲ ಈ ಸಾರಿ? ಯಾವುದೇ ಈ ಸತಿ ಅಂದ್ರೆ ನಾವಾಗನ ಬಲಿಯಾಗಿದ್ವಾ? ಆಪರೇಷನ್ ಕಮಲಕ್ಕೆ ಯಾವಾಗನ ಬಲಿಯಾಗಿದ್ವಾ? ಯಾಕೆಂದ್ರೆ ನಿಮ್ಮ ಹೆಸರು ಪದೇ ಪದೇ ಕೇಳಿ ಬರ್ತಾ ಇರೋ ಹಿನ್ನೆಲೆ ಈ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ನೀವು ಆಪರೇಷನ್ ಕಮಲಕ್ಕೆ ಬಲಿ ಆಗ್ತಾ ಇದ್ದೀರಿ ಅನ್ನುವಂತ ಆತಂಕದಲ್ಲಿ ಅವರು ಇದ್ರು. ನಮ್ಮ ನಾಯಕರು ಯಾರು ಆತಂಕದಲ್ಲಿ ಇಲ್ಲ. ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಪಕ್ಷದಲ್ಲಿ ಇರ್ತೀವಿ. ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದು ಭೀಮಾ ನಾಯ್ಕ ಅವರು ಹೇಳುವಂತ ಮಾತು. ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ಗೆ ಬಿಟ್ಟು ಬಿಜೆಪಿಗೆ ಹೋಗೋದಿಲ್ಲ, ಸೊ ನಾನು ಇಲ್ಲೇ ಇರ್ತೀನಿ, ನನಗೆ ಯಾವ ಅಸಮಾಧಾನಗಳು ಇಲ್ಲ ಅನ್ನುವಂತ ಮಾತನ್ನ ಭೀಮಾ ನಾಯ್ಕ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರಮೇಶ್ ರೇಜಂಬೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಎಸ್ ಯಡಿಯೂರಪ್ಪ ಇನ್ನು ಹೈಕಮಾಂಡ್ಗೆ ಒಂದು ಆಪರೇಷನ್ ಕಮಲದ ಬಗ್ಗೆ ವರದಿಯನ್ನ ನೀಡಲಿದ್ದಾರೆ. ಆ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.